ಹೆಂಗಿದೆ ನೋಡ್ರಿ ಎಮ್ಮೆ, ಯಪ್ಪ. ಸೊ ಕಣ್ಣಾರೆ ಏನು ನಡೀತು ಅದನ್ನು ನೋಡಿದೆ. ಎಮ್ಮೆ ಸೈಜು, ಅದರ ಕ್ವಾಲಿಟಿ ನೋಡಿ ತಲೆ ಕೆಟ್ಟೋಗ್ಬಿಟ್ಟಿದೆ ನನಗಂತೂ. ಅಷ್ಟು ಘೋರವಾಗಿತ್ತು. ಇಲ್ಲಿ ಕುಟುಂಬಸ್ಥರು ಡಿಸೈಡ್ ಮಾಡ್ತಾರೆ ಯಾವ ಎಮ್ಮೆಯನ್ನು ಸಾಯಿಸ್ತಾರೆ, ಯಾವ ಎಮ್ಮೆಯನ್ನು ಹಾಗೆ ಇಟ್ಕೊಳ್ತಾರೆ ಮುಂದೆ ಸೇಲ್ ಮಾಡೋದಕ್ಕೆ ಅಂತ. ಆಲ್ಮೋಸ್ಟ್ ಒಂದು 10 to 12 ಬಲಿಗಳನ್ನ ಕೊಟ್ಟರು. ತೊರಾಜಾದ ಫ್ಯೂನರಲ್ ಸೆರೆಮನಿ ಅಥವಾ ತಿಥಿ ಕಾರ್ಯಕ್ಕೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಬಂದಿದ್ದಾನೆ. ತೊರಾಜಾದ ಫೇಮಸ್ ಎಮ್ಮೆಗಳಿವೆ, ಇದನ್ನೇ ಇವತ್ತು ಬಲಿ ಕೊಡೋದು. ಕಾಫಿನ ವೆರೋನಿಕಾ ಅವ್ರದ್ದು. ಯಪ್ಪ, ನಂಬಕ್ಕೆ ಅಸಾಧ್ಯ, ಈ ತರ ಒಂದು ಜಾಗ, ಈ ತರ ಒಂದು ಕಲ್ಚರ್ ಇದೆ ವರ್ಲ್ಡ್ ಅಲ್ಲಿ ಅಂತ. ಆಸ್ಟ್ರೇಲಿಯಾದ ಮೆಲ್ಬರ್ನ್ನಲ್ಲಿ ಆ 50 ದಿನಗಳು, ನನ್ನ ಇಡೀ ಟ್ರಾವೆಲ್ ಜರ್ನಿಯಲ್ಲಿ ಯಾವತ್ತು 50 ದಿನಗಳು ಒಂದೇ ಊರಿನಲ್ಲಿ ಕಳೆದಿರಲಿಲ್ಲ. ನನ್ನ ಪ್ರೀತಿಯ ನೆಚ್ಚಿನ ಬ್ರದರ್ ಕೋಚ್ ಮನೋಜ್ ಅವರ ಜೊತೆಗಿನ ಒಡನಾಟ ಅಮೋಘವಾಗಿತ್ತು. ನನ್ನ ಒಳಗೆ ನಾನೇ ಹೊಸದಾಗಿ ಹುಟ್ಕೊಂಡಿದ್ದೆ. ನನ್ನ ವ್ಯಕ್ತಿತ್ವ, ನನ್ನ ಯೋಚನೆಗಳು ಸಂಪೂರ್ಣವಾಗಿ ಬದಲಾದ ಒಂದು ಚಿಕ್ಕ ಟ್ರಾನ್ಸ್ಫಾರ್ಮೇಶನ್ ಜರ್ನಿ. ಇನ್ನು ಮುಗ್ದಿಲ್ಲ, ಶೋ ಅಭಿ ಬಾಕಿ ಹೈ ಮೇರೆ ದೋಸ್ತ್. ಸ್ನೇಹಿತರೆ, ನೀವು ಜಗತ್ತಿನ ಎಷ್ಟೋ ಊರುಗಳನ್ನ ನೋಡಿರ್ಬೋದು. ಮರಣ ಅಂದ್ರೆ ನಮ್ಮೆಲ್ಲರ ಕಣ್ಣಿಗೆ ಕಣ್ಣೀರು, ದುಃಖ ಮತ್ತು ಎಲ್ಲವೂ ಮುಗಿದೋಯ್ತು ಅನ್ನೋ ಅಂತಿಮ ವಿದಾಯ. ಆದ್ರೆ ಈ ಇಂಡೋನೇಷ್ಯಾದ ತೊರಾಜದಲ್ಲಿ ಹಾಗಲ್ಲ. ಇಲ್ಲಿ ಸಾವು ಅಂತ್ಯ ಅಲ್ಲ, ಅದೊಂದು ಅದ್ಭುತ ಆರಂಭ. ಇಂದು ನಾನು ನಿಮ್ಮನ್ನ ಕರೆದೊಯ್ತಿದ್ದೀನಿ ಜಗತ್ತಿನ ಅತ್ಯಂತ ವಿಭಿನ್ನವಾದ, ಬೆಚ್ಚು ಬೀಳಿಸೋ ಹಾಗೆ ಅಷ್ಟೇ ಪವಿತ್ರವಾದ ಅಂತ್ಯ ಸಂಸ್ಕಾರದ ಮಹಾ ಸಮಾರಂಭಕ್ಕೆ. ರ್ಯಾಂಬೋ ಸೋಲೋ. ಇಲ್ಲಿ ಮನುಷ್ಯ ಸತ್ತ ಮೇಲೂ ತಿಂಗಳಗಟ್ಟಲೆ ಮನೆಯಲ್ಲೇ ಇರ್ತಾರೆ. ಅವರ ಜೊತೆ ಮನೆಯವರು ಮಾತಾಡ್ತಾರೆ, ಊಟ ಹಾಕ್ತಾರೆ. ಈ ಜಗತ್ತನ್ನ ನೀವು ಹಿಂದೆಂದೂ ನೋಡಿರಲ್ಲ. ಬನ್ನಿ, ಈ ದಿವ್ಯ ಮತ್ತು ವಿಚಿತ್ರ ಲೋಕದ ಒಳಗೆ ಹೋಗೋಣ. ಸ್ವಾಗತ. ಬರ್ಲಾ ಬ್ರೋ? ಸೇಫ್ ಟ್ರಿಪ್ ಬ್ರದರ್, ಎಂಜಾಯ್ ಮಾಡಿ. ಸಿಗೋಣ ಸೂನ್. ಹ್ಯಾಪಿ ಜರ್ನಿ. ಓಕೆ. ಚೆನ್ನಾಗಿ ವಾಟರ್ ಕುಡೀರಿ. ಓಕೆ. ಚೆನ್ನಾಗಿ ಆನ್ ಟೈಮ್ ಮೀಲ್ಸ್ ತಿನ್ನಿ. ಸರಿ. ಜಿಮ್ ಸಿಕ್ಕಿದ್ರೆ ಜಿಮ್ ಹಬ್ಬ ಮಾಡಿ. ಸರಿ ಸರಿ ಸರಿ, ನನ್ನ ಮರಿಬೇಡಿ. ಓಕೆ ಬ್ರೋ, ಟಚಲ್ಲಿ ಇರೋಣ. ಹೋಗಿ ಬರ್ತೀನಿ. ಸಿ ಯು ಸೂನ್. ಥ್ಯಾಂಕ್ ಯು ಸೋ ಮಚ್. ಸರಿ ಬ್ರೋ, ಸಿಗೋಣ. ಬಾಯ್. 50 ದಿವಸ ಜೊತೆಗಿದ್ವಿ. ಫೈನಲಿ ಬ್ಯಾಕ್ ಟು ಮೆಲ್ಬರ್ನ್ ಏರ್ಪೋರ್ಟ್. ಬೆಳಗಿನ ತಿಂಡಿ ಸಮಯ. ಒಂದು ಫುಲ್ ಪ್ಲೇಟ್ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ದೀನಿ. $32 ಆಯಿತು. ಆಸ್ಟ್ರೇಲಿಯನ್ ಮೊಟ್ಟೆ 2 ಬ್ರೆಡ್ ಕೊಟ್ಟಿದ್ದಾರೆ, ಅದು ತಿನ್ನಲ್ಲ. ಇಲ್ಲಿ ಸಾಸೇಜು, ಬೇಕನ್ನು, ಮಶ್ರೂಮ್ಸು, ಸ್ಪಿನಾಚು ಮತ್ತು ಆಲೂಗೆಡ್ಡೆ. ಸಾಧ್ಯವಾಗದ ಜಾಗಗಳಿಗೆ ಸಾಧ್ಯವಾದ ಎಲ್ಲ ಹೋಗೋ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನ ಬೆನ್ನೆಲುಬಾಗಿ ನಿಂತಿರುವಂತಹ ಕರುನಾಡಿನ ಅಚ್ಚುಮೆಚ್ಚಿನ ನಂಬರ್ 1 ಟ್ರಾವೆಲ್ ಕಂಪನಿ ವೇ ಟು ವರ್ಲ್ಡ್. ವಿಶ್ವದ ಯಾವುದೇ ಮೂಲೆಗೆ ನೀವು, ನಿಮ್ಮ ಕುಟುಂಬ, ನಿಮ್ಮ ಗ್ರೂಪು ಹೋಗಬೇಕು ಅಂತ ಆಶಯ ಪಟ್ಟಿದಲ್ಲಿ ಹಿಂದೆ ಸಂಪರ್ಕಿಸಿ ನನ್ನ ಅಚ್ಚುಮೆಚ್ಚಿನ ವೇ ಟು ವರ್ಲ್ಡ್. ಓಂ ಸ್ವಸ್ಯಾಸ್ತು. ಬಾಲಿಲಿ ನಮಸ್ಕಾರ ಹೇಳೋ ರೀತಿ.
ಸೌತ್ ಸುಲವೇಸಿ ಐಲ್ಯಾಂಡಲ್ಲಿ, ಇಂಡೋನೇಷ್ಯಾ 17,000 ಚಿಲ್ಲರೆ ಐಲ್ಯಾಂಡ್ಗಳ ಸಮೂಹ. ಈ ಸಮೂಹದಲ್ಲಿ ಒಂದು ಐಲ್ಯಾಂಡಲ್ಲಿದ್ದೀವಿ, ಮಕಾಸರ್ ಅನ್ನೋ ಒಂದು ಕೋಸ್ಟಲ್ ನಗರದಲ್ಲಿ. ಇದು ಸೌತ್ ಸುಲವೇಸಿ ಅತ್ಯಂತ ದೊಡ್ಡ ನಗರ. ಇಲ್ಲಿಂದ ಈಗ ನಾವು ಹೋಗ್ತಾ ಇರೋದು ತೊರಾಜ. ಇಲ್ಲಿಂದ 317 ಕಿಲೋಮೀಟ್ರು, 8 ಗಂಟೆ 7 ನಿಮಿಷ ತೋರಿಸ್ತದೆ. ಅಂದರೆ ಬೆಳಗ್ಗೆ 6 ಗಂಟೆಗೆ ರೀಚ್ ಆಗುತ್ತೆ, ಮಧ್ಯ ಬ್ರೇಕ್ ಎಲ್ಲ ಸೇರಿ. ಇಲ್ಲಿಂದ 29 ನಿಮಿಷ ತೋರಿಸ್ತಾ ಇದೆ ವಾಕಿಂಗಲ್ಲಿ. ನಡ್ಕೊಂಡೇ ಹೋಗ್ಬಿಡ್ತೀನಿ, ಸ್ಟೆಪ್ಸು ಆಗುತ್ತೆ. ಇಲ್ಲಿನ ವಿಶೇಷವಾದ ಶವಪೆಟ್ಟಿಗೆಗಳು ಯಾವ ರೀತಿ ಡಿಸೈನ್ಸ್ ಮಾಡಿದ್ದಾರೆ ಒಂದೊಂದ್ರ ಮೇಲೂ ಅಂತ. ಇದು ಇಲ್ಲಿಯ ಸ್ಪೆಷಲ್ 2 ವೀಲರ್. ಮುಂದೆ ಜನಗಳನ್ನ ಕೂರಿಸ್ಕೊಂಡು ಹಿಂದೆ ಗಾಡಿ ಓಡಿಸ್ತಾರೆ. ಸೊ ನಮ್ಮ ಹೋಮ್ ಸ್ಟೇ ಬಂದಿದೆ, ಅದೇನೆ. ಸ್ಟೇಗೆ ಬಲ ಕಾಲಿಟ್ಟು ಒಳಗೆ ಬಾ. ಬೆಳಗ್ಗೆ ತಿಂಡಿಗೆ ಏನು ಬೇಕು ಅಂತ ಕೇಳಿದ್ರು, ಅದಕ್ಕೆ ನಾನು ಹೇಳಿದೆ ಟೋಸ್ಟ್ ಎಲ್ಲ ತಿನ್ನಲ್ಲ ನಾನು, 4 ಮೊಟ್ಟೆ, ಸ್ವಲ್ಪ ತರಕಾರಿ ಮತ್ತು ಕಾಫಿ ಗೀಫಿ ಏನಾದ್ರು ಕೊಡಿ ಸಾಕು ಅಂತ ಹೇಳಿದೆ. ಬೆಳಗ್ಗೆ 11 ಗಂಟೆ ತನಕ ಕೊಡಲ್ಲ ಒಳಗೆ ಜಾಗ, ಅದಕ್ಕೆ ಬ್ಯಾಗ್ ಇಲ್ಲೇ ಇಟ್ಕೊಂಡು ಇಲ್ಲೊಂದು ಕಾಮನ್ ವಾಶ್ರೂಮ್ ಇದೆ, ಇಲ್ಲಿ ಸ್ನಾನ ಮಾಡಿ ರೆಡಿಯಾಗಿ ಹೊರಡ್ತೀನಿ. ಇವತ್ತು ಒಂದು ಬಹಳ ವಿಶೇಷವಾದ ಸಂಸ್ಕೃತಿಯನ್ನು ತೋರಿಸೋದಕ್ಕೆ ಸ್ವಾಗತ. ಟ್ಯಾನ್ ರೆಡಿ ಆಗ್ಬಿಟ್ಟೆ. ಜೈ ಕರ್ನಾಟಕ. ವೆದರ್ ಸಖತ್ತಾಗಿದೆ, ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಹೊಸ ದಿನ ನೋಡ್ತಾ ಇದ್ದೀನಿ ಅಂತ ತುಂಬ ಖುಷಿ ಇದೆ. ನಿಮಗೂ ಸಿಕ್ಕಾಪಟ್ಟೆ ಎಂತೆಂಥ ವಿಷಯ ತೋರಿಸ್ತೀನಿ ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ. ಈಗ ತಿಂಡಿ ತಿನ್ನೋಣ ಬನ್ನಿ. ತಿಂಡಿ ಸಿದ್ಧವಾಗಿದೆ. ನಾನು ಕೇಳ್ದಂಗೆ ಜ್ಯೂಸ್ ಕೊಟ್ಟಿದ್ದಾರೆ, ಆಮ್ಲೆಟ್ ಕೊಟ್ಟಿದ್ದಾರೆ, ಹಣ್ಣು ಕೊಟ್ಟಿದ್ದಾರೆ. ತಿಂಡಿ ಆಯಿತು, ನೀರು ಬಾಟ್ಲು ಸಿದ್ಧ ಆಗಿದೆ. ಇವತ್ತಿನ ಎಕ್ವಿಪ್ಮೆಂಟ್ಸ್ ಏನೇನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಕೈಯಲ್ಲಿರುವಂತಹ ಐಫೋನು, ಚಾರ್ಜರ್ಸ್ ಬೇಕಾದ್ರೆ ಶೂಟಿಂಗ್ ಜಾಸ್ತಿ ಇರುತ್ತೆ, ಮಧ್ಯಾಹ್ನ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ, ಇನ್ಸ್ಟಾ 360 3 ಫೀಟ್ ಸ್ಟಿಕ್ಕು, ಇನ್ಸ್ಟಾ 360 ಕ್ಯಾಮ್ರಾ, ಪವರ್ ಬ್ಯಾಂಕು, ಮತ್ತು ಇದರೊಳಗೆ ಡ್ರೋನ್ ಇದೆ. ಬೆಳಗ್ಗೆನೇ ರೈತರು ಕಷ್ಟಪಟ್ಟು ದುಡಿತಾರೆ ನೋಡಿ. ಮೇಡಮು ಅಲ್ಲಿ ನೋಡ್ಬೋದು ನೀವು, ಒಂದು ಕ್ರಾಸ್ ಇದೆ, ಭಾಳ ಫೇಮಸ್ ಆದ ಕ್ರಾಸ್ ಅದು, ಬೆಟ್ಟದ ತುದಿಯಲ್ಲಿ. ನಮ್ಮ ಗೈಡ್ ಬಂದಿದ್ದಾರೆ, ಅವರ ಹೆಸರು ಡ್ಯಾನಿ ಬ್ರದರ್ ಅಂದ್ಬಿಟ್ಟು. ಥ್ಯಾಂಕ್ ಯು ಡ್ಯಾನಿ ಫಾರ್ ಕಮಿಂಗ್. ಸೊ ಇವತ್ತು ನಾವು ಸುತ್ತಾಡ್ತೀವಿ ಪಕ್ಕಾ ಲೋಕಲ್ ರೀತಿಲಿ 2 ವೀಲರಲ್ಲಿ. ಓಕೆ, ಲೆಟ್ಸ್ ಗೋ. ನೋಡಿರಿ ನಮ್ಮ ಹೆಲ್ಮೆಟಲ್ಲಿ ಏನಿದೆ, ಲೈಫಲ್ಲಿ ಸದಾ ನಗ್ತಾ ಇರು, ಇನ್ನೇನಿದೆ ಅಂತ ಹೇಳ್ತಾ ಇದ್ದಾರೆ. ರೂಮ್ ಸಿಕ್ಕಿಲ್ವಲ್ಲ, ಅದಕ್ಕೆ ಲಗೇಜ್ನ ಇಲ್ಲಿ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಸಖತ್ತಾಗಿ ತೊರಾಜ ಪ್ರದೇಶವನ್ನು. ಅದು ಇಂಡಿಪೆಂಡೆನ್ಸ್ ಡೇ 17ನೇ ಆಗಸ್ಟು, ಅದಕ್ಕೆ ಎಲ್ಲ ಕಡೆ ನೀವು ಫ್ಲ್ಯಾಗ್ಗಳನ್ನ ಇಟ್ಟಿರೋದು ನೋಡ್ಬೋದು. ನನಗೊಂದು ಚಿಕ್ಕ ಬ್ಯಾಗ್ ಬೇಕು, ಅದಕ್ಕೆ ಬ್ಯಾಗ್ ತೊಗೊಳಕ್ಕೆ ಬಂದಿದ್ದೀವಿ. ಸದ್ಯಕ್ಕೆ ನಮ್ಮ ಐಟಮ್ ಎಲ್ಲ ಪ್ಲಾಸ್ಟಿಕ್ ಕವರ್ ಇದೆ. ಇದನ್ನು ಬಿಟ್ಟು ನೆಗೋಷಿಯೇಟ್ ಮಾಡಿಸ್ತೀನಿ ಪ್ರೈಸ್, ಸೊ ದಟ್ ಬೆಸ್ಟ್ ಪ್ರೈಸ್ ಸಿಗಲಿ ಅಂತ ಹೇಳ್ತಾರೆ. ಚಾಕ್ಲೇಟ್ ಕಲರ್ ಚೆನ್ನಾಗಿದೆ ಅಂತ. ಇವರು ಎಕ್ಸ್ ಗರ್ಲ್ ಫ್ರೆಂಡ್ ಅಂತ, ಇವರಂತೆ. ಯಪ್ಪ, ಯು ಬ್ರಿಂಗ್ ಮೀ ಟು ಯುವರ್ ಎಕ್ಸ್ ಗರ್ಲ್ ಫ್ರೆಂಡ್ ಶಾಪ್. ವಾಟ್ ದ ಹೆಲ್, ಯು ವಾಂಟೆಡ್ ಟು ಸಿ ಹರ್ ಅಗೇನ್, ದಟ್ಸ್ ವೈ ಯು ಕೇಮ್. ಹಳೆ ಡೌ ನೋಡೋದಕ್ಕೆ ನನಗೆ ಬಲಿಪಶು ಮಾಡಿದ್ರು ಬ್ಯಾಗ್ ತೊಗೊಳೋದಕ್ಕೆ. 1,20,000 ಇಂಡೋನೇಷಿಯನ್ ರೂಪಾಯಿ ಹೇಳಿದ್ರು. 1 ಲಕ್ಷಕ್ಕೆ ಸಾಕು ಅಂತ ಹೇಳಿದ್ರು, ಪರಿಚಯ ಇರೋದ್ರಿಂದ. ಮಕಾಸಿ 5 ನಿಮಿಷದಲ್ಲಿ ಹೊಸ ಬ್ಯಾಗ್ ರೆಡಿ. ಲೆಟ್ಸ್ ಗೋ ಡ್ಯಾನಿ. ನೋಡಿದಿ ಶಾಲೆ ಮಕ್ಕಳು ಎಲ್ಲ ಆಚೆ ಹೋಗ್ತಾ ಇದ್ದಾರೆ. ಹಲೋ. ಎಷ್ಟು ಫ್ರೆಂಡ್ಲಿ ನೋಡಿ ಜನ ಇಲ್ಲಿ. ಇಂಡೋನೇಷಿಯನ್ಸ್ ಮಾತ್ರ ಚಿಲ್ಡ್ ಔಟ್ ಜನಗಳು ಮಾತ್ರ. ಇಲ್ಲಿ ಆರ್ಕಿಟೆಕ್ಚರ್. ಈಗ ನಾವು ಹೋಗ್ತಾ ಇರೋಂತಹ ಫ್ಯೂನರಲ್ ಸೆರೆಮನಿಗೆ ಸಿಗರೇಟ್ ತೊಗೋಬೇಕು. ಒಂದು ಫುಲ್ ಬಾಕ್ಸ್ ಸಿಗರೇಟ್ ತೊಗೊಂಡೋಗಿ ಒಂಥರ ಒಂದು ಆನರ್ ರೀತಿ, ಒಂದು ರೀತಿಯ ರೆಸ್ಪೆಕ್ಟ್. ನೋಡಿ ಇದೆ ಸಿಗರೇಟ್ ಅಂಗಡಿ. 10 ಪ್ಯಾಕ್ ಸಿಗರೇಟ್ ತೊಗೊಂಡ್ವಿ, ಒಂದು ಫುಲ್ ಬಾಕ್ಸು. 2,90,000 ಆಯಿತು. ಅಂದರೆ ಆಲ್ಮೋಸ್ಟು ಲೆಕ್ಕ ಹಾಕೊಳ್ಳಿ, ಸ್ಕ್ರೀನಲ್ಲಿ ಹಾಕ್ತೀನಿ.
ಸಾಕಷ್ಟು ಜಾಗದಲ್ಲಿ ಚರ್ಚ್ಗಳನ್ನ ನೋಡ್ತಾ ಇದ್ದೆ, ಅದಕ್ಕೆ ಕೇಳಿದೆ ಈ ಊರಿನ ಮೇಯ್ನ್ ಜಾತಿ ಯಾವುದು ಅಥವಾ ರಿಲಿಜನ್ ಯಾವುದು ಅಂತ. ಇಂಡೋನೇಷ್ಯಾ ಒಂದು ಮುಸಲ್ಮಾನ ದೇಶ, ಆದರೆ ಬಾಲಿ ನಿಮಗೆ ಗೊತ್ತಿರಬೇಕು 17,000 ಚಿಲ್ಲರೆ ಐಲ್ಯಾಂಡ್ಸಲ್ಲಿ ಏಕೈಕ ಹಿಂದೂ ದ್ವೀಪ. ಆದರೆ ತೊರಾಜ ಇದೆಯಲ್ಲ, ಇಲ್ಲಿ 80% ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ಸು, ಅದಾದಮೇಲೆ 10% ಮಾತ್ರ ಮುಸ್ಲಿಮ್ಸು, ಇನ್ನು 10% ಕ್ಯಾಥಲಿಕ್ಸ್ ಅಂತೆ. ಸೊ ಇದು ಇಲ್ಲಿಯ ರಿಲಿಜಿಯಸ್ ಡೈವರ್ಸಿಟಿ, ಮೆಜಾರಿಟಿ ಕ್ರಿಶ್ಚಿಯನ್ಸ್ ಇರೋದು. ರೈಡ್ ಮಾಡಿಕೊಂಡು ಫುಲ್ ಹಳ್ಳಿ ಒಳಗೆ ಹೋಗಬೇಕು. ಇಲ್ಲಿ ನೋಡಿ ರಸ್ತೆ ಬದಿಯಲ್ಲಿ ಭತ್ತವನ್ನು ಒಣಗಾಕ್ತಾ ಇದ್ದಾರೆ, ನಮ್ಮಲ್ಲೂ ಹೈವೇಗಳಲ್ಲಿ ಆಗ್ತಾರಲ್ಲ ಅದೇ ರೀತಿ. ಇಲ್ಲೂ ಕೂಡ ಪ್ಯಾಡಿಯನ್ನೇ ಮೇಯ್ನ್ ಕ್ರಾಪು, ಎಲ್ಲರೂ 3 ಹೊತ್ತು ಅನ್ನ ತಿಂತಾರೆ ಇಲ್ಲಿ. ಇದೆಲ್ಲ ಭತ್ತದ ಗದ್ದೆಗಳು. ಆಲ್ರೆಡಿ ಹಳ್ಳಿ ಒಳಗೆ ಬಂದುಬಿಟ್ಟಿದ್ದೀವಿ. ಇನ್ನು 5 ನಿಮಿಷದಲ್ಲಿ ರೀಚ್ ಆಗ್ತೀವಿ. ಇದು ನೋಡಿ ಸೊಂಪಾದ ಕಾಡು ಮತ್ತು ಪ್ಲಾಂಟೇಶನ್ ತೋಟ, ಜಾಸ್ತಿ ಬ್ಯಾಂಬೂ ನೋಡ್ಬೋದು ನೀವು, ಬಿದಿರಿನ ಮರಗಳನ್ನು. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಹಳ್ಳಿ ಒಳಗೆ. ಸೊ ನನ್ನ ಬ್ರದರ್ ನನಗೆ ತೊರಾಜ ಭಾಷೆಯಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಹೆಂಗ್ ಮಾತಾಡಬೇಕು ಅಂತ. ವಾಟ್ ಡಸ್ ತುರ್ರೆ ಮೀನ್ಸ್? Kurre. ಕುರ್ರೆ. Yes. ಕುರ್ರೆ. Yes, ಕುರ್ರೆ. thank you. ಕುರ್ರೆ ಅಂದ್ರೆ ಥ್ಯಾಂಕ್ ಯು ಅಂತ. ಕುರ್ರೆ ಬ್ರದರ್. ಓಕೆ. ದೆನ್ Tabe. ತಾಬೆ. ತಾಬೆ Yes. ಅಂದ್ರೆ ಏನು? Excuse me. ತಾಬೆ. ಎಕ್ಸ್ಕ್ಯೂಸ್ ಮೀ. Yes. ತಾಬೆ. Yes, tabe. ಓಕೆ. Tabe. ಕುರ್ರೆ ತಾಬೆ ವರ್ಡ್ ನೆನ್ಪಿಟ್ಕೊಳ್ಳಿ. ವಿಚಾರ ಕೇಳಿ ಖುಷಿಯಾಗಿದ್ದು, ತೊರಾಜ ಜನಗಳದು ಸಪ್ರೇಟ್ ಆದ ಅವ್ರದೇ ಆದ ಭಾಷೆ ಬೇರೆ ಇದೆ. ಈಗ ಸಿಗರೆಟ್ ಬಾಕ್ಸ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಸುಮಾರು ಜನಗಳನ್ನ ಮೀಟ್ ಮಾಡ್ತಾ ಇರ್ತೀನಿ. ಹಲೋ ಹೆಂಗೆ ಹೇಳೋದು ಅಂದರೆ, ಅಥವಾ ನಮಸ್ಕಾರ ಹೆಂಗೆ ಹೇಳೋದು ಅಂದರೆ ಆಪಾ ಕಾರೇಬಾ. ಆಪಾ ಕಾರೇಬಾ. ಚೆನ್ನಾಗಿದ್ದೀರಾ? ನಮಸ್ಕಾರ. ಎಂಟ್ರ್ ಆಗ್ತಾ ಇದ್ದೀವಿ ಫ್ಯೂನರಲ್ ಸೆರೆಮನಿ ಲೊಕೇಶನ್ಗೆ. ಇಲ್ಲಿ ಯಾರು ಗೊತ್ತಾ ಸತ್ತಿರೋದು? ಇವರೇ ಅಜ್ಜಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಹೆಸರು ವೆರೋನಿಕಾ ಅಂತ. ಅವರ ತಿಥಿಗೆ ಬಂದಿದ್ದೀವಿ ನಾವು. ಜಗತ್ತಿನ ವಿಶೇಷವಾದ ಒಂದು ಸಂಸ್ಕೃತಿಯಾದ ತೊರಾಜಾದ ಫ್ಯೂನರಲ್ ಸೆರೆಮನಿ ಅಥವಾ ತಿಥಿ ಕಾರ್ಯಕ್ಕೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಬಂದಿದ್ದಾನೆ. ಹಿಂದೆಂದೂ ನೋಡಿರೋದ ಆಚಾರ ವಿಚಾರ ನಿಮಗೆ ಇವತ್ತು ನೋಡ್ತೀರಾ. 1 ವರ್ಷದ ಹಿಂದೆ ವೆರಾನಿಕಾ ಮೇಡಮ್ ಫೋಟೋಲ್ ತೋರಿಸಿದ್ನಲ್ಲ, ಅವರು ತೀರ್ಕೋತಾರೆ. ಅವರ ಮನೆಯವ್ರು ಏನು ಮಾಡ್ತಾರೆ, ಅವರ ಬಾಡಿಯನ್ನು ಹರ್ಬಲ್ ಪೇಸ್ಟ್ ಮತ್ತು ಈ ಕೆಮಿಕಲ್ಸ್ನ ಯೂಸ್ ಮಾಡಿ ಮಮ್ಮಿಫೈ ಮಾಡಿ ಜೊತೆಗೆ ಇಟ್ಕೋತಾರೆ. ಈ ದೇಶದ ಅಥವಾ ಈ ಒಂದು ಪ್ರಾಂತ್ಯದ ಜನಗಳ ಅಭಿಪ್ರಾಯ ಏನಪ್ಪ ಅಂದರೆ, ಯಾರು ಸತ್ತರೆ ಅವರು ಸತ್ತಿಲ್ಲ, ಅವ್ರಿಗೆ ಹುಷಾರಿಲ್ಲ, ಅವ್ರಿಗೆ ಚೆನ್ನಾಗಿ ಆರೈಕೆಯ ಅವಶ್ಯಕತೆ ಇದೆ ಅಂತ ಹೇಳಿ ಜೊತೆಗೆ ಇಟ್ಕೊಂಡು ಊಟ ತಿಂಡಿ ಕೊಟ್ಕೊಂಡು ಆರೈಕೆ ಮಾಡಿಕೊಂಡು ಚೆನ್ನಾಗಿ ಉಪಚಾರ ಮಾಡ್ತಾ ಇರ್ತಾರೆ, ಜೀವ ಇಲ್ಲದೆ ಹೋದರೂ ಕೂಡ. ಯಾಕೆಂದರೆ ಇಲ್ಲಿಯ ಜನಗಳು ಅವ್ರಿಗೆ ಜೀವ ಇನ್ನೂ ಹೋಗಿದೆ ಅಂತ ನಂಬಲ್ಲ. ಸೊ ಅವರ ಅಂತ್ಯ ಸಂಸ್ಕಾರ ಮಾಡೋದಕ್ಕೋಸ್ಕರ ಕಾಯ್ತಾರೆ. ಯಾಕೆಂದರೆ ತುಂಬ ಹಣ ಖರ್ಚಾಗುತ್ತೆ. 10 ಎಮ್ಮೆಗಳನ್ನು ಬಲಿ ಕೊಡಬೇಕಾದಂತಹ ಸಂದರ್ಭ ಬರುತ್ತೆ. ಇನ್ನು ಸಾಕಷ್ಟು ಕೆಲಸ ಕಾರ್ಯಗಳಿರುತ್ತೆ. ಅದಕ್ಕೆಲ್ಲ ಹಣನ ಹಂಚಿಸ್ಕೊಂಡು ಅಕ್ಕಪಕ್ಕದ ಊರಿನ ಹಳ್ಳಿ ಜನಗಳು, ರಿಲೇಟಿವ್ಸ್ ಹತ್ರ ಎಲ್ಲ ಮಾತಾಡಿ ಡಿಸ್ಕಸ್ ಮಾಡಿ ಒಂದು ಡೇಟನ್ನು ಅನೌನ್ಸ್ ಮಾಡ್ತಾರೆ. ಡೇಟನ್ನು ಅನೌನ್ಸ್ ಮಾಡಿದ ನಂತರ ಅತಿಥಿ ಕರ್ಮವನ್ನು ಶುರು ಮಾಡ್ತಾರೆ. ಆ ಒಂದು ಫ್ಯೂನರಲ್ ಸೆರೆಮನಿಗೆ ಇವತ್ತು ನಾವು ಬಂದಿದ್ದೀವಿ. ಸ್ವಾಗತ. ತೀರ್ಕೊಂಡವರ ಆತ್ಮಕ್ಕೆ ಶಾಂತಿ ಸಿಗಲಿ. ಬಟ್ ಇವ್ರುಗಳು ಆ ಥರ ಕನ್ಸಿಡರ್ ಮಾಡಲ್ಲ ಅವ್ರು ಸತ್ತಿದ್ದಾರೆ ಅಂತ. ಸೊ ಅವ್ರು ಇನ್ನೂ ಬದುಕಿದ್ದಾರೆ ಅಂತಲೇ ಅಂದ್ಕೊಂಡು ಬನ್ನಿ ಹೋಗೋಣ, ಮೀಟ್ ಮಾಡೋಣ. ಆಪ ಕರೇಬ ಅಂತ ಅವರು ಏನೋ ಹೇಳಿದ್ರು, ಅರ್ಥ ಆಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಎಮ್ಮೆಗಳು, ತೊರಾಜದ ಫೇಮಸ್ ಎಮ್ಮೆಗಳಿವೆ. ಇದನ್ನೇ ಇವತ್ತು ಬಲಿ ಕೊಡೋದು. ಅದನ್ನು ಕೂಡ ಚೂಸ್ ಮಾಡ್ತಾರಂತೆ. ಕೆಲವೆಲ್ಲ ಇರುತ್ತೆ ಶಾಸ್ತ್ರಗಳು, ಆ ಶಾಸ್ತ್ರಗಳ ಪ್ರಕಾರ ಚೂಸ್ ಮಾಡಿ ಯಾವುದನ್ನು ಬಲಿ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆಮೇಲೆ ಇಂಡೋನೇಷ್ಯಾಲಿ ಭಯಾನಕ ಜನ 24 hours 365 days ದಮ್ ಹೊಡಿತಾರೆ. ಅಪ್ಪ ಕರೇವಾ. ನೋಡಿ, ಇಲ್ಲಿ ಮನೆಯವರೆಲ್ಲ ಬಂದು ಆಲ್ರೆಡಿ ಸೇರ್ಕೊಂಡಿದ್ದಾರೆ ಒಂದು ಜಾಗದಲ್ಲಿ. ಇನ್ನೂ ಜನ ಬರ್ತಾರೆ. ಎಲ್ಲ ಕಡೆ ಎಮ್ಮೆಗಳು ಮಾರ್ಕ್ ಮಾಡಿಟ್ಟಿದ್ದಾರೆ ಮೈ ಮೇಲೆ. ಯಾವ ರೀತಿ ವಾತಾವರಣ ಇದೆ ನೋಡಿ. ಕಾಟೇಜ್ಗಳು ಮಾಡಿದ್ದಾರೆ. ಒಂದೊಂದು ಅಂಕಲ್ಗೆ, ಊರಿನವ್ರಿಗೆ, ಎಲ್ಲರಿಗೂ ಒಂದೊಂದು ರೀತಿಯ ಕಾಟೇಜ್ ಥರ ಮಾಡಿ ಅವ್ರಿಗೆ ರಿಲ್ಯಾಕ್ಸ್ ಮಾಡೋದಕ್ಕೆ, ಊಟ ತಿಂಡಿ ಮಾಡೋದಕ್ಕೆ ಜಾಗ. ಸೊ ಇಲ್ಲಿ ಟೀ, ವಿ ಕ್ಯಾನ್ ಗೋ ಸಿ ಹಿಯರ್. ಸೊ ನೋಡಿ, ಇವರೆಲ್ಲ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡಿದ್ದಾರೆ. ವಾಟ್ ಆರ್ ದೇ ವೇರಿಂಗ್ ದಿಸ್ ಟ್ರೆಡಿಷನಲ್ ಡ್ರೆಸ್? ಬ್ಲ್ಯಾಕ್ Sarong. Yes. ಸಾರೋಂಗ್. Yes. ಓಕೆ. ಸಾರೋಂಗ್ ಅಂತ ಹಾಕೋತಾರೆ. ಅಪ್ಪ ಕರೇವಾ. ನೋಡಿ ಇಲ್ಲಿ ಟೀ. ಬ್ರದರ್ ತಿಂಡಿ ತಿಂತಿದ್ದಾರೆ. ಅಪ್ಪ ಕರೇವಾ. ಒಳಗೆ ಕಿಚನ್ನಲ್ಲಿ ಅಪ್ಪ ಕರೇವಾ. ವಾವ್, ಗುಡ್ ಸ್ಮೆಲ್. ನೋಡಿ ಇಲ್ಲಿ ಹೆಣ್ಮಕ್ಳೆಲ್ಲ. ವಾವ್, ಬಿಸಿ ಬಿಸಿ ತಿಂಡಿ. ಯಾವ ಪಾರ್ಟಿ ಮೆಣಸಿನ್ಕಾಯಿ ಹಾಕ್ತಾರೆ ಗುರು?
ಸ್ಪೈಸಿ Yes. ಚಿಲ್ಲಿ. ವಾವ್, ಟ್ರೆಡಿಷ್ನಲ್ ಪುಟ್ಟಿಗಳು. ವಾವ್, ಇವರು ಕ್ರಿಶ್ಚಿಯನ್ಸ್ ಆದ್ರಿಂದ ಇಲ್ಲಿ ಬೆಳಗ್ಗೆ ಪೋರ್ಕ್ ಮಾಡ್ತಾ ಇದ್ದಾರೆ ತಿಂಡಿಗೆ. ಯಾವ ಪಾಟಿ ಮೆಣಸಿನ್ಕಾಯಿ ಹಾಕಿದೆ ಅಂದರೆ ಎಲ್ಲರೂ ಕೆಂಪು ಬರ್ತಾ ಇದೆ. ನೋಡಿ ಟ್ರೈ ಮಾಡ್ತೀನಿ ಟೇಸ್ಟ್. ಅವ್ರಿಗೆ ಮಾಡೋರಿಗೆ ತಿನ್ನೋಕ್ಕಾಗ್ತಲ್ಲ. ಓಕೆ, ಯಪ್ಪ ಹೆಂಗಿದೆ ನೋಡ್ರಿ ಖಾರ ಇದರಲ್ಲಿ. ಎಲ್ಲ ನಗ್ತಾರೆ. You want more? ಟೇಸ್ಟಿ ಟೇಸ್ಟಿ, Naku tahu bisa. ವೆರಿ ಟೇಸ್ಟಿ Tapi- ಟೇಸ್ಟಿ. Yellow. Yes. ನಮಸ್ತೆ ನಮಸ್ತೆ Yes. ನಮಸ್ತೆ Namaste. ನಮಸ್ತೆ ನಮಸ್ತೆ. ಚೋಟು ಅದು ಕಾಣಲಿ. ಬಾಯ್ಸ್ ಆಚೆ ಕಡೆ ದಮ್ ಮೇಲೆ ದಮ್ ಆಗ್ತಾ ಇದ್ದಾರೆ. ಕಾಫಿನ ವೆರೋನಿಕಾ ಅವ್ರದ್ದು, ಅದರೊಳಗೆ ಬಾಡಿ ಇಟ್ಟಿರ್ತಾರೆ. ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಫಸ್ಟ್ ಕಾಫಿ ಮತ್ತು ಟೀ ಕುಡಿಯೋಣ. ನಿನ್ನೆ ನೋಡಿ ಪಿಗ್ ಮತ್ತು ಬಫೆಲೋ, ಹಂದಿ ಮತ್ತು ಎಮ್ಮೆಯನ್ನು ಬಲಿ ಕೊಟ್ಟಿದ್ದಾರೆ ಆ ಜಾಗ. ಇನ್ನು ರಕ್ತದ ಕಲೆಗಳೆಲ್ಲ ಹಾಗೆ ಇದೆ. ಕಾಫಿನ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಕಿಚನ್ ಹತ್ರ ಬಂದಿದ್ದೀವಿ. Yes. This is the main kitchen for the whole people come here. ಓ, ಇಲ್ಲೇ ಮೇನ್ ಅಡುಗೆ ಆಗೋದಂತೆ ನೋಡಿ. ಇಲ್ಲಿ ಅಡುಗೆ ನಡೀತಾ ಇದೆ. ಬೆಳಗ್ಗೆ ಕಾಫಿ ಟೀ ನಡೀತಾ ಇದೆ. ಬೇರೆ ಬೇರೆ ಅಡುಗೆ ಮಾಡ್ತಾ ಇದ್ದಾರೆ ಇಲ್ಲಿ. ಏನು ಹುಳ ಥರ ಇದೆ? ವಾಟ್ ಇಸ್ Tori. Tori. ವರ್ಮ್ ವರ್ಮ್ Tori. ತೋರಿ. Yes. ಒಂದು ರೀತಿ ಸ್ವೀಟ್ ಇದ್ದಂಗಂತ ಇದು ನೋಡಿ. ಇದು ತೋರಿ ಅಂದ್ಬಿಟ್ಟು. Yes. Try one. ಸೇಮ್ ನಮ್ಮ ಎಳ್ಳಲ್ಲಿ ಮಾಡ್ತೀವಲ್ಲ, ಇದು ಕಜ್ಜಾಯ 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 You call kajaya? ಕಜ್ಜಾಯ. ಸೊ ಬ್ರೇಕ್ಫಾಸ್ಟ್ ಲಂಚ್ಗೆ ಇವ್ರೇನು ಮಾಡ್ತಾರೆ, ಈ ಥರ ಫೋಲ್ಡ್ ಮಾಡಿ ಇಡ್ತಾರೆ. ಅದರೊಳಗೆ ಅನ್ನ, ಮಟನ್ ಅಥವಾ ಚಿಕನನ್ನು ಹಾಕಿ ಕೊಡೋದು ತಿನ್ನೋದಕ್ಕೆ. ಅಲ್ಲೋಡಿ ಅಂಕಲ್ಲು ಶೆಫು. ಹಾಯ್, ಗುಡ್. ಶೆಫ್ಗೆ ಹೇಳ್ಬಿಟ್ಟು ಬರೋಣ, ಯಾಕಂದರೆ ಅವನೇ ತಾನೇ ಊಟ ಹಾಕೋದು ನಮಗೆ. ಅಪ್ಪ ಕರೆ ಬಾ, ಅಪ್ಪ ಕರೆ ಬಾ. ವಾಟ್ ಆರ್ ಯು ಮೇಕಿಂಗ್? Rice. ರೈಸ್. Rice. ಹಾಂ, ಬಿಸಿ ಬಿಸಿ ಅನ್ನ ನಡೀತಾ ಇದೆ ನೋಡಿ. ಇದು ಯಾಕೆ ಇಟ್ಕೊಂಡಿದ್ದಾರೆ ಅಂದರೆ ಇದ್ರೊಳಗೆ ಪೋರ್ಕ್ನ ಹಾಕ್ತಾರಂತೆ. ಪೋರ್ಕ್ನ ಮಾಡಿ ಬ್ಯಾಂಬೂ ಪೋರ್ಕ್ ಮಾಡ್ತಾರೆ. ಪಾತ್ರೆ ಪಗಡೆ ಎಲ್ಲ ಹೆಂಗೆ ಜೋಡಿಸ್ಕೊಂಡಿದ್ದಾರೆ ನೋಡಿ. ತುಂಬ ದೊಡ್ಡ ಇವೆಂಟ್ ಅಲ್ವಾ, ಅದಕ್ಕೆ ಯಪ್ಪ ನಂಬಕ್ಕೆ ಅಸಾಧ್ಯ ಈ ಥರ ಒಂದು ಜಾಗ, ಈ ಥರ ಒಂದು ಕಲ್ಚರ್ ಇದೆ ವರ್ಲ್ಡಲ್ಲಿ ಅಂತ. ಮಾರ್ನಿಂಗ್. So you hand the secret for the family. Who is the Which family? one? The old lady. ಅಮ್ಮನಾ? Yes. This is the daughter from the Veronica. ಓ, ಓಕೆ ಮೇಡಮ್, ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಸೊ ಸಿಗರೇಟ್ ಅವ್ರ ಕೈಲಿ ಹ್ಯಾಂಡ್ ಓವರ್ ಮಾಡಿದೆ. ಥ್ಯಾಂಕ್ ಯು. ಓಕೆ ಓಕೆ. ಶೂನ ಆಚೆ ಬಿಟ್ಬಿಟ್ಟು ಒಳಗೋಗಿ ಕೂತ್ಕೊಳ್ಳೋದು. ನಾನು ಸಕ್ಕರೆ ಇಲ್ದಿರೋದು ಕೇಳಿದೆ, ಯಾಕೆಂದರೆ ಬ್ರದರ್ ಹೇಳಿದ್ದಾರೆ ಸಕ್ಕರೆ ತಿನ್ಬಿಡಿ ಆಚೆ ಹೋಗಿ ಎಲ್ಲಿ ಅಂತ. ಟ್ರೈ ಮಾಡ್ತೀನಿ, ಆದಷ್ಟು ಶಕ್ತಿ ಇರಲ್ಲ ಆದರೂ ಟ್ರೈ ಮಾಡ್ತೀನಿ. ಅಮ್ಮ ನಮಗೆ ತಿಂಡಿ ತಂದುಕೊಟ್ರು. Tori. ತೋರಿ ತೋರಿ ಮತ್ತು ಕೇಕ್. ಫ್ಯಾಮಿಲಿ ಮೆಂಬರ್ಸ್ನ ಬೇರೆಯವ್ರು ಬಂದಿದ್ದಾರಲ್ಲ ಗೆಸ್ಟ್ಗಳು, ಅವ್ರು ಮೀಟ್ ಮಾಡ್ತಾ ಇದ್ದಾರೆ. ಮೀಟ್ ಮಾಡಿ ಅವರ ಡೊನೇಷನ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಈ ಜಾಗದಲ್ಲಿ ಫ್ಯಾಮಿಲಿ ಜನಗಳೆಲ್ಲ ಕೂತ್ಕೊಂಡು, ಊರಿನ ಹಿರಿಯರು ಹಾಗೆ ಸರ್ಕಾರ ಕೂಡ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾರೆ. ಹೇಗೆ ಮಾಡಬೇಕು, ಏನು ಮಾಡಬೇಕು, ಯಾವ್ಯಾವ ಬಫೆಲೋ ಸ್ಯಾಕ್ರಿಫೈಸ್ ಮಾಡಬೇಕು ಅಂತ. ಒಂದು ಎಮ್ಮೆನ ತರಿಸ್ಕೊಳ್ಳೋದಕ್ಕೆ ಆಲ್ಮೋಸ್ಟ್ 40 ಮಿಲಿಯನ್ ಇಂಡೋನೇಷಿಯನ್ ರೂಪಾಯಿ ಆಗುತ್ತಂತೆ. ಇಮ್ಯಾಜಿನ್ ಮಾಡಿ, 24 ಎಮ್ಮೆಗಳನ್ನು ಇವತ್ತು ಕಡಿಯಲಾಗುತ್ತೆ. ಹಾಗೆ 100 ಹಂದಿಗಳನ್ನು. ಅದನ್ನು ಕಡಿದ ನಂತರ ಏನು ಮಾಡ್ತಾರೆ, ಇಲ್ಲೇ ಸಂಪೂರ್ಣವಾಗಿ ಹಂಚಿಬಿಡ್ತಾರೆ. ಹಿರಿಯರಿಗೆ, ಸರ್ಕಾರಿ ಅಫಿಷಿಯಲ್ಸ್ಗೆ, ಹಾಗೆ ಊರಿನವ್ರಿಗೆ, ಹಾಗೆ ಮನೆಯವ್ರಿಗೆ. ಇಷ್ಟು ಜನಕ್ಕೂ ಆ ಮಾಂಸ ಡಿವೈಡ್ ಆಗಿಬಿಡುತ್ತೆ. 14/10/2025 ಅವ್ರು ತೀರಿ ಹೋಗಿದ್ದು. ಹುಟ್ಟಿದ್ದು 1932, ಆದರೆ ಬರೀ ಮಾಡ್ತಾ ಇರೋದು 2026. ಅಕ್ಕಿಯನ್ನು ಪುಡಿ ಮಾಡ್ತಾ ಇದ್ದೀವಿ. ಗುಡ್. ನಿನ್ನೆ ಕಳೆದಂತಹ ಎಮ್ಮೆಯ
ಕೋಡು. ಸೊ ಈಗ ಎಲ್ಲಿ ಹೆಣವನ್ನು ಇಟ್ಟಿದ್ದಾರಲ್ಲ ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೂ ಕೂಡ ಶೂವನ್ನು ತೆಗೆದು ರೆಸ್ಪೆಕ್ಟ್ಫುಲಿ ಇಲ್ಲಿಟ್ಟು ಇಲ್ಲಿಂದ ನೋಡಿ ಇದೆಲ್ಲ ಬಂಬಲ್ ಮಾಡಿರೋದು. ಇಲ್ಲಿಂದ ತೋರಿಸ್ತೀನಿ ನಿಮಗೆ ಹೆಂಗಿರುತ್ತೆ ಕಾಫಿನ್ ಇಲ್ಲಿದು ಅಂತ. ನೋಡಿ ಇಲ್ಲಿ ಇವರೇ ತಾಯಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಸೊ ಇಲ್ಲಿ ನೋಡಿ ಇಲ್ಲಿ ಇದ್ರೊಳಗೇನೆ ಬಾಡಿ ಇಟ್ಟಿರೋದು. ಬಾಡಿ ಮೇಲೆ ನೋಡಿ ಇದೆಲ್ಲ ಕತ್ತಿ ಏನೋ ಇಟ್ಟಿದ್ದಾರೆ. ಸೊ ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು ಇಲ್ಲಿ ಬಾಡಿ. ಎಷ್ಟು ಖರ್ಚು ಮಾಡಿದ್ದಾರೆ ನೋಡಿ ಇದನ್ನು ಮಾಡೋದಕ್ಕೆ. ಡಿಸೈನು, ಕಂಬಗಳು, ಆ ಕಂಬದ ಮೇಲೆ ಆಲ್ಟು, ಇದೆಲ್ಲ ಫ್ರೆಶ್ ಆಗಿ ಇವ್ರಿಗೋಸ್ಕರನೇ ಮಾಡಿಸಿರೋದು. ಸಿಲ್ವರ್ ಕಾಯಿನ್ಸನ್ನು ಹಾಕಿದ್ದಾರೆ. ಇದರ ಅರ್ಥ ಏನಂದರೆ ಮನೆಯವರು ಸಾಹುಕಾರರು ಅಫೋರ್ಡ್ ಮಾಡೋಕ್ಕಾಗತ್ತೆ ಅಂತ. ಸಾಹುಕಾರ ಅಲ್ದಿರೋರು ಈ ಥರ ಎಲ್ಲ ಫ್ಯಾನ್ಸಿಯಾಗಿ ಮಾಡಲ್ಲ. ಲೇಡಿ ವೆರೋನಿಕಾ ಮೇಡಮ್ ಅವ್ರು ಹಾಕ್ತಾ ಇದ್ದಂತಹ ಟೋಪಿ. ಅಜ್ಜಿ ನೋಡಿ ತಂಬಾಕು ಹಾಕಿದ್ದಾರೆ. ತಂಬಾಕು ಯಾರು ತೀರ್ಕೊಂಡಿದ್ದಾರಲ್ಲ ಅವರ ತಂಗಿ. ಹೆಂಗಿರುತ್ತೆ ನೋಡಿ ಕಲ್ಚರ್ ಇಲ್ಲಿದು ಅಂತ ನಂಬಕ್ಕೆ ಅಸಾಧ್ಯ. ಈ ಮಟ್ಟದಲ್ಲಿ ಫ್ಯೂನರಲ್ ಸೆರೆಮನಿಯನ್ನು ಮಾಡ್ತಾರೆ ಅಂದರೆ ಆಶ್ಚರ್ಯ. ವೆರೋನಿಕಾ ಮೇಡಮ್ ಅವರು ಯೂಸ್ ಮಾಡ್ತಾ ಇದ್ದಂತಹ ಬ್ಯಾಗು, ಆ ಬ್ಯಾಗಲ್ಲಿ ತಂಬಾಕು ಅವರ ವಸ್ತುಗಳೆಲ್ಲ ಏನೇನು ಇಟ್ಕೋತಾ ಇದ್ರಲ್ಲ ಆ ಬ್ಯಾಗನ್ನು ಕೂಡ ಇದೇ ಜಾಗದಲ್ಲಿ ಅವರ ನೆನಪಿನಲ್ಲಿ ನೇತು ಹಾಕಿದ್ದಾರೆ. ಸೊ ಈಗ ಕೆಳಗಡೆ ಇಳಿದು ವಾಪಸ್ ಹೋಗ್ತಾ ಇದ್ದೀವಿ. ಮೆಟ್ಲು ಯಾವ ಥರ ಇದೆ ನೋಡಿ, ಸ್ವರ್ಗದ ಮೆಟ್ಲಿದ್ದಂಗೆ. ಅಯ್ಯಪ್ಪ ಬೊಂಬು. ಸೊ ನೀರಿಗೆ ಐಯರ್ ಅಂತ ಹೇಳ್ತಾರೆ. ಹೈಡ್ರೇಷನ್ ಭಾಳ ಮುಖ್ಯ. ಮೊದಲನೆಯ ಎಮ್ಮೆಯನ್ನು ತರ್ತಾಯಿದ್ದಾರೆ, ಎಮ್ಮೆಗಳನ್ನು ತರ್ತಾಯಿದ್ದಾರೆ ಅಖಾಡಕ್ಕೆ. ನೋಡಿ ಎಲ್ಲ ಕೌಬಾಯ್ಸ್ ಥರ ಆ್ಯಟ್ ಹಾಕ್ಕೊಂಡು ಹೆಂಗಿದೆ ನೋಡ್ರಿ ಎಮ್ಮೆ. ಯಪ್ಪ ಗಟ್ಟಾನುಗಟ್ಟಿ ಎಮ್ಮೆ ಇದು. ಅದರ ಕೋಡು, ಅದರ ದೇಹ ಬೈಸನ್ಗಿಂತ ದೊಡ್ಡ ಜೋರಾಗಿದೆ ಇದು. ಒಬ್ಬ 3 ಎಮ್ಮೆ ಬಂತು ಅಖಾಡಕ್ಕೆ. ಇವಾಗ ಇನ್ನೂ 2 ಎಮ್ಮೆ ಬರ್ತಾ ಇದೆ. ಎಮ್ಮೆ ಸೈಜು, ಅದರ ಕ್ವಾಲಿಟಿ ನೋಡಿ ತಲೆ ಕೆಟ್ಟೋಗ್ಬಿಟ್ಟಿದೆ ನನಗಂತೂ. ಕೋಡ್ ನೋಡಿ ಅದರದ್ದು, ಮೈ ಗಾಡ್. ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿದ್ರು. ಕೆಲವು ಸಲ ತಪ್ಸ್ಕೊಂಬಿಟ್ಟು ಒಲಿಯೋಕ್ಕೆ ಬಂದ್ಬಿಡುತ್ತಂತೆ, ಗೊಮ್ಮಕ್ಕೆ ಬಂದ್ಬಿಡುತ್ತಂತೆ. ಈ ಪಾಟಿ ಕೊಂಬಲೇನಾದ್ರು ಗುದ್ರೆ ಕತೆ ಏನಾಗ್ಬೋದು ಯೋಚನೆ ಮಾಡಿ. ಆಚರಣೆಯನ್ನು ರ್ಯಾಂಬೂ ಸೋಲೋ ಅಂತ ಕರೀತಾರೆ. ಗ್ರಾಮೀಣ ಜಾಗದಲ್ಲೂ ಕೂಡ ಪಾಲಿಟಿಕ್ಸ್ ನಡೆಯುತ್ತೆ. ಎಮ್ಮೆಗಳನ್ನೆಲ್ಲ ನಿಲ್ಲಿಸಿದ್ದಾರೆ ಅಖಾಡದಲ್ಲಿ. ಇಲ್ಲಿ ಕುಟುಂಬಸ್ಥರು ಡಿಸೈಡ್ ಮಾಡ್ತಾರೆ ಯಾವ ಎಮ್ಮೆಯನ್ನು ಸಾಯಿಸ್ತಾರೆ, ಯಾವ ಎಮ್ಮೆಯನ್ನು ಹಾಗೆ ಇಟ್ಕೊಳ್ತಾರೆ ಮುಂದೆ ಸೇಲ್ ಮಾಡೋದಕ್ಕೆ ಅಂತ. ಸೊ ನೋಡಿ ಎಲ್ಲರೂ ಡಿಸೈಡ್ ಮಾಡ್ತಾ ಕೂತಿದ್ದಾರೆ. ಇನ್ನು ಯೋಚನೆ ಮಾಡ್ತಾಯಿದ್ದಾರೆ. ಕೆಲವು ಸಲ 2 ರಿಂದ 3 ಗಂಟೆ ಆಗತ್ತಂತೆ ಆ ಡಿಸಿಷನ್ಗೆ ಬರೋದಕ್ಕೆ. ಅಲ್ಲಿವರೆಗೂ ಪಾಪ ಎಮ್ಮೆಗಳೆಲ್ಲ ಆಚೆ ಹಿಂಗೆ ಕೂತ್ಕೋಬೇಕು. ಎಮ್ಮೆಗಳನ್ನ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವ್ಯಾವ್ದು ಇಲ್ಲಿ ಉಳ್ಕೊಳುತ್ತೋ ಅದನ್ನು ಕಡಿತಾರೆ. ಎಮ್ಮೆಗಳನ್ನ ಆಯ್ಕೆ ಮಾಡಿದ್ರು ಮಧ್ಯದಲ್ಲಿ ಕಡಿತಾರೆ. ಕೈಗೆ ಕತ್ತಿ ಕೊಟ್ಟರು. ಸೊ ಕಣ್ಣಾರೆ ಏನು ನಡೀತು ಅದನ್ನು ನೋಡಿದೆ, ಆದರೆ ನಿಮಗೆ ತೋರ್ಸೋಕ್ಕಾಗಲ್ಲ. ಯಾಕೆಂದರೆ ಯೂಟ್ಯೂಬ್ ಅದನ್ನು ಅಲೌ ಮಾಡಲ್ಲ, ಮತ್ತು ನೋಡೋದಕ್ಕೂ ಸಾಧ್ಯನೇ ಇಲ್ಲ. ಅಷ್ಟು ಘೋರವಾಗಿತ್ತು. ಆಲ್ಮೋಸ್ಟ್ ಒಂದು 10 ರಿಂದ 12 ಬಲಿಗಳನ್ನ ಕೊಟ್ಟರು. ಅದಾದಮೇಲೆ ಅದೇ ಜಾಗದಲ್ಲಿ ಮೈ ಮೇಲಿಂದ ಚರ್ಮ ತೆಗೆದು ಸಂಪೂರ್ಣವಾಗಿ ಪೀಸ್ ಮಾಡಿ ಎಲ್ಲ ಊರವ್ರಿಗೆ, ಹಿರಿಯರಿಗೆ, ಸರ್ಕಾರದವ್ರಿಗೆ, ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ, ಮನೆಯವರಿಗೆ ಎಲ್ಲರಿಗೂ ಹಂಚಿಬಿಡ್ತಾರೆ. ಅದಾದಮೇಲೆ ಇಲ್ಲೂ ಸ್ವಲ್ಪ ಅಡುಗೆ ಮಾಡ್ತಾರೆ. ಕೋಡ್ ಏನಿರುತ್ತೆ ಆ ಕೋಡನ್ನು ಇವರ ಟ್ರೆಡಿಷ್ನಲ್ ಮನೆಗಳಿಗೆ ನೇತಾಕ್ತಾರೆ. ಅದು ಇವರ ಸಂಸ್ಕೃತಿ. ಏನಕ್ಕೆ ನಾನು ಅದೇ ಕೇಳಿದೆ, ಯಾಕೆ ಎಮ್ಮೆಯನ್ನು ಬಲಿ ಕೊಡ್ತೀರಾ, ಏನದರ ಸಿಗ್ನಿಫಿಕೆನ್ಸ್ ಅಂತ. ಎಮ್ಮೆ ಇವರಿಗೆ ಬಹಳ ಸೇಕ್ರೆಡ್ ಅಥವಾ ಹೋಲಿ ಅನಿಮಲ್. ಈಗ ನಮಗೂ ಕೂಡ ನಮ್ಮ ಧರ್ಮದಲ್ಲಿ ಹಸುಗಳು, ಎಮ್ಮೆಗಳು ಎಲ್ಲ ಒಂದು ರೀತಿಯ ಬಹಳ ಹೋಲಿ ಆ್ಯನಿಮಲ್ಸ್. ಇವ್ರಿಗೂ ಅದೇ ರೀತಿ. ಆದರೆ ಯಾಕೆ ಈ ಒಂದು
ರ್ಯಾಂಬೋ ಸೋಲೋಲಿ ಅದನ್ನು ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂದರೆ ಯಾರು ತೀರ್ಕೊಂಡಿದ್ದಾರೆ ಅವರಿಗೆ ಇನ್ನೊಂದು ಉತ್ತಮವಾದ ಜೀವನ ಅಥವಾ ಇನ್ನೊಂದು ಉತ್ತಮವಾದ ಸೋಲ್ ಸಿಗಲಿ. ಅವರು ಇವಾಗ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಈ ದೇಹವನ್ನು, ಇನ್ನೊಂದು ಸುಂದರವಾದ ದೇಹ ಅವರಿಗೆ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಬಲಿಯನ್ನು ಕೊಟ್ಟು ಎಮ್ಮೆಗಳ ಮೂಲಕ ಆ ಒಂದು ಪ್ರಕ್ರಿಯೆಯನ್ನು ಮಾಡಿಸುವಂಥ ಪ್ರಯತ್ನ ಮಾಡ್ತಾರೆ. ಇದು ಇವರ ನಂಬಿಕೆ. ಇದು ಯಾವುದೇ ಜಾತಿ ಅಥವಾ ಧರ್ಮಕ್ಕೆ ಸೇರಿದಂತಹ ನಂಬಿಕೆ ಅಲ್ಲ. ಇದು ತೊರಾಜ ಜನಗಳು ಸಾವಿರಾರು ವರ್ಷಗಳಿಂದ ಗತಕಾಲದಿಂದ ಮಾಡ್ಕೊಂಬಂದಿರುವಂತಹ ಟ್ರೆಡಿಷನ್ಸು. ಆಗಿರೋ ಸಮಯದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಆ ಥರ ಏನು ರಿಲಿಜನ್ಸೇ ಇಲ್ದಿರೋ ಸಮಯದಿಂದ ಕೂಡ ಈ ಜನಗಳು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ಇಲ್ಲಿಯ ಲೋಕಲ್ ಜನರು ಮಾತಾಡ್ತಾ ಇದ್ರು. ಅವ್ರನ್ನ ಕೇಳ್ತಾ ಇದ್ದೆ ನಾನು ಪ್ರತಿಯೊಂದನ್ನು. ಅಬ್ಬಾ ಸುಸ್ತಾಗೋಯ್ತು. ಆ್ಯಕ್ಚುಲಿ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಕೆಲವು ಶಾರ್ಟ್ಸ್ ಎಲ್ಲ ತೆಗೆದೆ, ಅದನ್ನು ಹಾಕ್ತಾ ಇಲ್ಲ. ಸಾಧ್ಯವಾದರೆ ಬೇರೆ ಯಾವುದಾದ್ರು ಮೂಲಕ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ಎಲ್ಲಿ ಅಲೌ ಮಾಡ್ತಾರೆ ಆ ಜಾಗದಲ್ಲಿ. ಕೈ ನಡುಗ್ತಾ ಇತ್ತು ಕ್ಯಾಮ್ರಾ ಶೂಟ್ ಮಾಡಬೇಕಾದ್ರೆ. ಬಟ್ ಅದೇ ಪ್ರಪಂಚದ ವಿಚಿತ್ರ ವಿಸ್ಮಯ ಸಂಸ್ಕೃತಿಗಳನ್ನು ತೋರಿಸುವಂತಹ ಪ್ರಯತ್ನ ಅಪ್ಪಟ ಕನ್ನಡದಲ್ಲಿ ನಿಮ್ಮ ಗ್ಲೋಬಲ್ ಕನ್ನಡಿ ಎಂದು. ಎಲ್ಲದನ್ನು ನೋಡಬೇಕು, ಎಲ್ಲದನ್ನು ಅರಗಿಸ್ಕೋಬೇಕು. ಕಷ್ಟ, ಸುಖ, ನೋವು, ನಲಿವು ಎಲ್ಲದನ್ನು, ಯುದ್ಧ, ಹಸಿವು. ಹಾಗೆ ಕೇಳ್ತಾ ಇದ್ದೇವ್ರನ್ನ ಚರ್ಮ ಏನು ಮಾಡ್ತಾರೆ ಅಂತ. ಚರ್ಮವನ್ನು ಒಣಗಿಸಿ ತುಂಬ ಉತ್ತಮವಾದ ದರ ಸಿಗುತ್ತಂತೆ. ಮಕಾಸರಲ್ಲಿ ಅದನ್ನು ಮಾರ್ತಾರಂತೆ ಬಟ್ಟೆಗಳಿಗಾಗಿ, ಎಕ್ಸ್ಪೋರ್ಟ್ಗೆ. ಇವರು ಆಕ್ಷನ್ ಮಾಡ್ತಾ ಇದ್ದಾರೆ. ಜನಗಳು ಈ ಕಡೆ ನಿಂತ್ಕೊಂಡು ಕೂಗ್ತಾ ಇದ್ದಾರೆ, ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತ. ಯಾರು ಹೈಯೆಸ್ಟ್ ಬಿಡ್ ಮಾಡ್ತಾರೋ ಅವ್ರಿಗಾಗತ್ತೆ. ಎಲ್ಲ ಚರ್ಮಗಳನ್ನ ಸುಲಿದು ಬಾಲಗಳೆಲ್ಲ ಇಲ್ಲೇ ಇದೆ, ಇದನ್ನು ತೊಗೋತಾ ಇದ್ದಾರೆ. ತೊಗೊಂಡು ಸಿಟಿಗೆ ಹೋಗ್ತಾರೆ, ಒಣಗಿಸ್ತಾರೆ ಇವಾಗ. ಸೊ ಇದು ರ್ಯಾಂಬೋ ಸೋಲೋ ಕತೆ. ಘೋರವಾಗಿತ್ತು, ಆದರೆ ಇವರ ಒಂದು ರೀತಿಯ ಸಂಪ್ರದಾಯ. ಈಗ ಇಲ್ಲಿಂದ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಊಟ ಗೀಟ ಮಾಡಿ, ಫೋನೆಲ್ಲ ಚಾರ್ಜ್ ಮಾಡಿ, ತದನಂತರ ಇನ್ನೂ ತೊರಾಜದ ಅತ್ಯದ್ಭುತ ಜಾಗಗಳನ್ನು ತೋರಿಸ್ತೀನಿ, ಬನ್ನಿ. ಇವಾಗ ಪಾರ್ಟಿ ಮಾಡೋಕ್ಕೆ ಪಾಮ್ ವೈನ್ ಅಂತ ಇದು ಇವಾಗಿಂದಾನೇ ಮರದಿಂದ ಇಳಿಸ್ಕೊಂಬಂದಿಯಾರಂತೆ. ಗುಡ್, ಎಂಜಾಯ್. ಇವಾಗ ಎಲ್ಲ ಎಣ್ಣೆ ಹೊಡಿತಾರೆ, ಹಸುವಾಗ್ತದೆ ಸಿಕ್ಕಾಬಡೆ. ಆಸ್ಟ್ರೇಲಿಯಾದಲ್ಲಿ ನನ್ನ ಆ ತೀವ್ರವಾದ ಬಾಡಿ ಮತ್ತು ಮೈಂಡ್ ಟ್ರಾನ್ಸ್ಫಾರ್ಮೇಷನ್ ಇಂದ ಆರಂಭವಾದ ನನ್ನ ಪ್ರಯಾಣ ಇವತ್ತು ತೊರಾಜದ ಈ ಬಂಡೆಗಳ ಮಧ್ಯೆ ಬಂದು ನಿಂತಿದೆ. ನಾನಿಲ್ಲಿಗೆ ಬಂದಿದ್ದು ಕೇವಲ ಒಂದು ಪ್ರವಾಸಕ್ಕಾಗಿ ಅಲ್ಲ, ಬದುಕು ಮತ್ತು ಸಾವಿನ ಆಚೆಗಿನ ಸತ್ಯವನ್ನ ಹುಡ್ಕೋದಿಕ್ಕೆ. ನಾವೆಲ್ಲರೂ ಸಾವಿಗೆ ಭಯ ಪಡ್ತೀವಿ, ಆದರೆ ತೊರಾಜ ನಮಗೆ ಕಲಿಸೋದು ಬೇರೆಯೇ ಪಾಠ. ಸಾವು ಎನ್ನುವುದು ಕೇವಲ ನಿಲ್ದಾಣ ಅಲ್ಲ, ಅದು ಪ್ರೀತಿ ಪಾತ್ರರ ಜೊತೆಗಿನ ನಂಟನ್ನ ಮುಂದುವರಿಸುವಂತಹ ಮತ್ತೊಂದು ರೂಪ. ಇಲ್ಲಿ ಸಾವು ನೋವಲ್ಲ, ನೆನಪುಗಳ ಒಂದು ಸುಂದರ ಆಚರಣೆ.